ನಮಸ್ಕಾರ. ನಿಮ್ಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾಲೂರು ವಿಜಿ. ಆತ್ಮೀಯರೇ, 45 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ದುಡಿತಾ ಬಂದು ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ತಾ ಇದ್ದೇನೆ. ನಾನೊಬ್ಬ ನಟನಾಗಿ ಒಂದು ರೋಣ ಅನ್ನುವಂಥ ಚಿತ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅದರ ಜೊತೆಗೆ ನನ್ನದೇ ಒಂದು ಕೂಸು ಅಂದರೆ ರಂಗವಿಜಯದ ಒಬ್ಬ ನನ್ನ ಶಿಷ್ಯನಾಗಿ ಬಂದಂಥ ರಘುರಾಜನಂದ ಅನ್ನುವಂತಹ ಒಬ್ಬ ನಾಯಕ ನಟನನ್ನು ಈ ಚಿತ್ರದ ಮೂಲಕ ಪರಿಚಯಿಸ್ತಾ ಇದ್ದೇವೆ. ಈ ಚಿತ್ರ ಮಾಲೂರಿನಲ್ಲಿ ಇವತ್ತಿನಿಂದ ಸಂಜೆ 4:30 ಮತ್ತು 7:30ಕ್ಕೆ ಎರಡೂ ಪ್ರದರ್ಶನಗಳನ್ನ ಕಾಣ್ತಾ ಇದೆ. ಬನ್ನಿ, ನೀವೆಲ್ಲ ಸೇರಿ ನನ್ನನ್ನು ಮತ್ತು ನನ್ನ ಇಡೀ ಚಿತ್ರತಂಡವನ್ನು ಅರಸಿ ಆರೈಸಿ. ರೋಣ ನಿಮ್ಮ ಮುಂದೆ ಬೆಳ್ಳಿ ತೆರೆಗೆ ಬಂದಿದೆ. ನಾಯಕ ನಟ ರಘುರಾಜನಂದ ಮತ್ತು ಅನೇಕ ನನ್ನ ಶಿಷ್ಯರು ಇದರಲ್ಲಿ ಪಾತ್ರ ವಹಿಸಿದ್ದಾರೆ. ದಯವಿಟ್ಟು ಬಂದು ನಿಮ್ಮ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಒಂದು ಜೈಕಾರ ಹಾಕ್ರಿ. ನಮ್ಮ ಮಾಲೂರಲ್ಲಿ ಬಾಲಾಜಿ ಚಿತ್ರಮಂದಿರದಲ್ಲಿ ಒಂದು ಕನ್ನಡ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡಿಗರು ಮತ್ತು ಈ ತಾಲೂಕಿನ ಜನತೆ ನಮ್ಮ ಯುವ ನಾಯಕರನ್ನು, ರಘುನಂದನ್ ಅವರ ನಾಯಕರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಟರಾಗಿ. ಆ ಸಿನಿಮಾನ ಬೆಂಬಲಿಸಬೇಕು. ಈ ಸಿನಿಮಾ ಶತದಿನೋತ್ಸವ, ರೋಣ ಸಿನಿಮಾ ಶತದಿನೋತ್ಸವ ಆಚರಿಸ್ಬೇಕಂತೇಳಿ ನಾನು ನಮ್ಮ ಕನ್ನಡಿಗರಲ್ಲಿ ಮತ್ತು ಈ ತಾಲೂಕಿನ ಜನತೆಯಲ್ಲಿ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ತೀನಿ. ರಾಜಕೀಯದ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಆ ಜನರು ಎಲ್ಲರೂ ನೋಡಿ. ನಾನು ಸುಮಾರು ಆಗಲೇ ಒಂದೂವರೆ ಅವರ್ ಪಿಕ್ಚರ್ ನೋಡಿದೆ. ತುಂಬ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಹಳ್ಳಿ ಸ್ಟೋರಿ ಇದೆ, ತಂದೆ ಸೆಂಟಿಮೆಂಟು ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ, ತುಂಬ ಖುಷಿಯಾಗುತ್ತೆ. ಪಿಕ್ಚರು ತುಂಬ ಚೆನ್ನಾಗಿದೆ. ಇವತ್ತೇನು ನವೆಂಬರ್ 7ನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ರೋಣ ಚಿತ್ರ. ಇವ್ರ ಹೆಸರು ರಘುರಾಜನಂದನ್ ಅಂತ. ತುಂಬ ಚೆನ್ನಾಗಿ ಚಿತ್ರ ಮೂಡಿ ಬಂದಿರೋದ್ರಿಂದ ಹಳ್ಳಿ ಸ್ಟೋರಿ ಮತ್ತು ಹಳ್ಳಿನಲ್ಲಿ ನಡೆಯೋಂಥ ರಾಜಕೀಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಬೆಳ್ಳಿ ಪರದೆ ಮೇಲೆ. ಇದೇ ಥರನೇ ಇವ್ರ ಮೂವಿಗಳು ಶತದಿನೋತ್ಸವ ಆಗಲಿ ಅಂತೇಳಿ ಮನಸಾರ ಕೋರ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಜನ್ ಅಂತ. ನನ್ನವರು ಹೊಸಕೋಟೆ. ಇವತ್ತು ಇಲ್ಲಿ ಬಾಲಾಜಿ ಚಿತ್ರಮಂದಿರಕ್ಕೆ ಬಂದಿದೆ. ನಮ್ಮ ಸಿನಿಮಾ ರೋಣ ರಿಲೀಸ್ ಆಗಿದೆ. ಮಾಲೂರಿನ ಜನತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾನ ನೋಡಿ ಒಂದಷ್ಟು ಜನ ವ್ಯಕ್ತಪಡಿಸಿದ್ದಾರೆ, ಅವರ ರಿವ್ಯೂಗಳನ್ನ ಹೇಳಿದ್ದಾರೆ. ಇನ್ನೂ ಒಂದಷ್ಟು ಜನ ಈಗ ಹೋಗೋಕ್ಕೆ ರೆಡಿ ಇದ್ದಾರೆ. ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ನವೆಂಬರ್ 7ಕ್ಕೆ ಅಂದರೆ ಇವತ್ತು ರಿಲೀಸ್ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ. ನಿಮಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ. ಫನ್ ಆಗಲಿ, ಫೈಟ್ ಆಗಲಿ, ಒಂದು ಡಿವೈನ್ ಆಗಲಿ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಲಿ, ಪ್ರತಿಯೊಂದು ಕೂಡ ಆ್ಯಡ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ, ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ರೋಣ ಸಿನಿಮಾ ನಿಜವಾಗ್ಲೂ ಜನ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾನ ನೋಡ್ತಿದ್ದಾರೆ. ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲ ಹೊಸಬರು ಸೇರಿ ಮಾಡಿರುವಂಥ ಸಿನಿಮಾ. ಹೆಚ್ಚು ಜನ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಈ ಸಿನಿಮಾಕ್ಕೆ ಯಶಸ್ಸು ಆಗಲಿ ಅಂತ ನೀವೆಲ್ಲರೂ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ. ಇದರಲ್ಲಿ ತಂದೆ ಮಗಂದು ಸ್ಟೋರಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ರಾಜಕೀಯವ್ರು ನೋಡಬೇಕಿದು. ರಾಜಕೀಯವ್ರು ಹೆಂಗೆ ಕುತಂತ್ರ ಇದೆಲ್ಲ ಮಾಡ್ತಾರೆ ನೋಡಿ ಸಿನಿಮಾದಲ್ಲಿ ತೋರಿಸಿದ್ರೆ. ಸಿನಿಮಾ ನೋಡಿ. ಜೈ ರೋಣ. ನಮಸ್ಕಾರ. ಇವತ್ತು ರೋಣ ಸಿನಿಮಾ ರಿಲೀಸ್ ಆಗಿದೆ.
ಕರ್ನಾಟಕದಾದ್ಯಂತ. ಈ ಒಂದು ಸಿನಿಮಾದಲ್ಲಿ ಒಂದು ಸದಭಿರುಚಿಯ ಚಿತ್ರ ಅಂತ ಹೇಳಬೇಕು. ಯಾಕಂದರೆ ಇದರಲ್ಲಿ ಎಲ್ಲ ರೀತಿಯ ಒಂದು ಆಯಾಮಗಳಿದೆ. ಅದರಲ್ಲಿ ದೇವಿ ಮಹಾತ್ಮೆ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲ ರಾಜಕೀಯದ ಬೆಳವಣಿಗೆಗಳಿದೆ, ಎಲ್ಲವೂ ಅಚ್ಚುಕಟ್ಟಾಗಿದೆ. ಇಡೀ ಕುಟುಂಬ ಕೂತು ನೋಡುವಂಥ ಒಂದು ಸಿನಿಮಾ. ಈ ಸಿನಿಮಾದ ನಾಯಕ ನಟನಾಗಿ ಹೊರಹೊಮ್ಮತಾ ಇರುವಂಥ ಹೊಸ ನಾಯಕ ರಘುರಾಜನಂದ ಅಂತ. ಆತ ನಮ್ಮ ರಂಗವಿಜಯದ ಅಲ್ಲಿ ತರಬೇತಿ ಹೊಂದಿ ರಂಗಭೂಮಿಯ ಕಲಾವಿದನಾಗಿ ಈಗ ಸಿನಿಮಾಕ್ಕೆ ಕಾಲಿಟ್ಟಿದ್ದಾನೆ. ಅವನ ಸಿನಿಮಾನ ತಾವೆಲ್ಲರೂ ತಪ್ಪದೆ ನೋಡಿ, ಆನಂದಿಸಿ, ಹರಸಿ, ಹಾರೈಸಿ. ನಮಸ್ಕಾರ. 100 ಹಳ್ಳಿ, 2 ಲಕ್ಷ ಜನ ಈಗಲೂ ನೋವು ಪಡ್ತಾ ಇರ್ತಕ್ಕಂಥ ಘಟನೆ ಇದು. ಈಗಾಗಲೇ 5 ಜನನ ಸಾಯಿಸಿದ್ದೀರ. ನೆಕ್ಸ್ಟ್ ಟಾರ್ಗೆಟ್ ನೀವೇ ಅನ್ಸುತ್ತೆ. ನಮ್ಗೇನು ತಪ್ಪಿಲ್ಲ ಶಿವು. ಯುದ್ಧ ಇವಾಗ ಶುರು ಆಗಿದೆ. ಅದ್ಯಾವನ್ ಬರ್ತಾನೋ ಬರಲಿ. ಅವರು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಮಗನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿಂದು ಆ ದೇವಿನೇ ನೋಡ್ಕೊಂಡ